ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಬಡಾವಣೆ ಚಂದ್ರಿಕಿ ಶಾಲೆಯಿಂದ ಇವತ್ತಿನ ದಿವಸ ನಾವು ಕ್ಷೇತ್ರ ಭೇಟಿಗಾಗಿ ಇಕೋ ಕ್ಲಬ್ ವತಿಯಿಂದ ನಜರಪುರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿ ಶ್ರೀ ಚೆನ್ನಕೇಶ್ವರ ದೇವಾಲಯ ಹಾಗೂ ಶ್ರೀ ವೆಂಕಟೇಶ್ವರ ದೇವಾಲಯ ದರ್ಶನ ಮಾಡಿಕೊಂಡು ಇಲ್ಲಿ ನಾವು ಮಾವಿನ ತೋಪಿಗೆ ಭೇಟಿ ಕೊಟ್ಟಿದ್ದೇವೆ. ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ, ಗಿಡ ಮರ ಬೆಳೆಸೋದ್ರಿಂದ ಏನೇನು ಲಾಭ ಆಗ್ತದೆ, ನಮ್ಗೆ ಗಿಡ ಮರ ಹಸಿರೇ ಉಸಿರು ಎನ್ನುವಂತೆ ಮಕ್ಕಳೆಲ್ಲರೂ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಮರ ಬೆಳೆಸೋದ್ರಿಂದ ಏನಾಗ್ತದೆ ಅಂತಂದರೆ ಸಕಾಲಕ್ಕೆ ಮಳೆ ಬರ್ತದೆ, ಮಳೆ ಆದರೆ ಬೆಳೆಗಳು ಚೆನ್ನಾಗಾಗ್ತವೆ, ಎಲ್ರಿಗೂ ನೀರಿಂದು ಸೌಲಭ್ಯ ಸಿಗ್ತದೆ ಅಂಥೇಳಿ ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ನನ್ನ ಹೆಸರು ಐಶು. ನಮ್ಮ ಶಾಲಾ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸಬಡಾವಣೆ ಚಂದ್ರಿಕಿ. ಇಕೋ ಕ್ಲಬ್ ಇಂದ ನಜಲಾಪುರಿಗೆ ಬಂದಿದ್ದೇವೆ. ಪರಿಸರ ಒಂದು ಹಾಡು ಹಾಡುತ್ತಿದ್ದೇನೆ. ಬೊಡ್ಡೆಕರಿ ದೂರದ ಹಸಿರು ರೆಂಬೆ ಗೊಂಬೆ ಕಡಲುಗುವ ಚೇತನ. ನನ್ನ ಹೆಸರು ರೇಣುಕಾ. ನಮ್ಮ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸಬಡಾವಣೆ ಚಂದ್ರಿಕಿ, ತಾಲೂಕು ಗುರುಮಿಟ್ಕಲ್, ಜಿಲ್ಲೆ ಯಾದಗಿರಿ. ಇವತ್ತು ನಾನು ಪರಿಸರದ ಬಗ್ಗೆ ಒಂದು ಕಥೆ ಹೇಳುತ್ತೇನೆ. ಒಂದಾನೊಂದು ಕಾಡಿನಲ್ಲಿ ಒಂದು ಪಾರಿವಾಳ ಇತ್ತು. ಆ ಪಾರಿವಾಳಗೆ 2 ತಲೆಗಳಿದ್ದವು. ಒಂದು ದಿನ ಇನ್ನೊಂದು ತಲೆಗೆ ಒಂದು ಮಾವಿನ ಹಣ್ಣು ಸಿಕ್ಕಿತು. ಅದು ಸಿಹಿಯಾದ ಮಾವಿನ ಹಣ್ಣು ಸಿಕ್ಕಿದಾಗ ಇನ್ನೊಂದು ತಲೆ ಹೇಳ್ತದೆ, ನನಗೆ ಸ್ವಲ್ಪ ಕೊಡು, ನಾನು ತಿಂತೀನಿ ಅಂತ ಹೇಳುತ್ತದೆ. ನಾನು ಕೊಡಲ್ಲ, ನಿನ್ಗೆ ಯಾಕೆ ಕೊಡಬೇಕು ಅಂತ ಹೇಳುತ್ತದೆ. ಆಗ ನೀನು ಕೊಡು ಅಂತ ಹೇಳ್ತದೆ. ಬೇಡ, ನೀನು ತಿಂದಿದ್ರೇನು ನಾನು ತಿಂದ್ರೇನು ಒಂದೇ ಹೊಟ್ಟೆಗೆ ಹೋಗ್ತದಲ್ಲ ಅಂತ ಹೇಳುತ್ತದೆ. ಆಗ ಒಂದು ದಿನ ಇನ್ನೊಂದು ಮಾವಿನ ತಿಂದಿದ್ದು ತಲೆ ಮಕ್ಕೊತದೆ. ಈ ತಲೆ ಏನು ಮಾಡ್ತದೆ, ಕಾಗೆ ಅಂತ ಆ ತಲೆಯನ್ನು ಗೆಳೆದನ ಕರೀತದೆ. ಕರೆದಾಗ ನನಗೊಂದು ಸಿಹಿಯಾದ ಹಣ್ಣು ತೋರಿಸು, ಇದನ್ನು ತಿಂದು ಇದನ್ನ ಮೇಲೆ ನಾನು ರಿವೆಂಜ್ ತೆಗೆದುಕೊಳ್ತೀನಿ ಅಂತ ಹೇಳುತ್ತದೆ. ಹೇಳಿದಾಗ ನೋಡ್ತೀನಿ ತಗೋ, ಒಂದು ಅನ್ನ ಅದಾಗಲಿ, ಅದು ತಿಂದರೆ ನಿನ್ನ ಹೊಟ್ಟೆ ಎಲ್ಲ ಕೆಟ್ಟೋಗ್ತದೆ ಅಂತ ಹೇಳುತ್ತದೆ. ಹೇಳಿದಾಗ ಕೊಡೋದು ನಾನು ತಿಂತೀನಿ ಅಂತ ಹೇಳುತ್ತದೆ. ಆಗ ಒಂದು ದಿನ ಅನ್ನನ್ನು ತೋರಿಸಿದಾಗ ಹೋಗಿ ಕಾಶಿ ಅಲ್ಲಿ ಇನ್ನೊಂದು ತಲೆ ಮಕ್ಕೊಂದದಲ್ಲ, ಆ ತಲೆ ಹೇಳುತ್ತದೆ, ಈ ಹಣ್ಣನ್ನು ತಿನ್ನಬೇಡ, ಇದು ತಿಂದಿದ್ರೆ ನಮ್ಮ ಹೊಟ್ಟೆ ಎಲ್ಲ ಕೆಟ್ಟೋಗ್ತದೆ ಅಂತ ಹೇಳ್ತದೆ. ಬೇಡ ಅಂದರೆ ಕೂಡ ಹಂಗೆ ತಿನ್ನುತ್ತದೆ. ಅವೆರಡು ಸತ್ತು ಹೋಗ್ತವೆ. ಧನ್ಯವಾದಗಳು. ಸರ್ವಜ್ಞ ನಂಬುವನು ಗರ್ವದಿಂದ ಧವಣಿ ಸರ್ವರೊಳಗೊಂದು ನುಡಿಗಳಿತ್ತು. ಪರ್ವತೆಯಾದ ಸರ್ವಜ್ಞ ಹುಟ್ಟಿದ್ದು ತಲೆಗೆ ಪರಳಿಗೆ ಕೊಟ್ಟಿದ್ದು ಕೆಟ್ಟನ ಬೇಡ, ಮುಂದಕ್ಕೆ ಕಟ್ಟುವುದು ಬುತ್ತಿ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವನ ಧರ್ಮ ಓಡಾಡದೆ ದುಡಿಯೋದು ಸರ್ವಜ್ಞ. ನಡುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಶುರುವಾಗಿ ಒಂದೇ ರುಚಿಯ ಕುಲಗೋತ್ರ ನಡೆಯುತ್ತಾಗ ಸರ್ವಜ್ಞ. ಪಾಪವೆಂಬುದು ತಾನು ಪಾಪದ ನೆಲಗಟ್ಟು, ಆಪದ ಸುಖವು ಸರಿ ಎಂದು ಕಾಂಬವಾಗಿ ಪಾಪವೆನ್ನುವುದು ಸರ್ವಜ್ಞ. ನಿಮಗೆ ಆವಲ್ಲ ಬರ್ರಿ. ಕಳಬೇಡ ಕುಳಬೇಡ, ಹುಸೆ ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ, ಜಲ್ಲ ಜಲ್ಲಾನೆ ಉದುರಮ್ಮ, ನಾನಿನಗೆ ಬೆಳ್ಳದ ರುಚಿಯ ಬೆಳಗೇನು. ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು, ಚಂದ್ರಮತಿಯಂಬ ಇಡಿಗೂಟ, ಚಂದ್ರಮತಿಯಂಬ ಇಡಿಗೂಟ ಹಿಡಕೊಂಡು ತಂದೆ ತಾಯಿಗಳ ನೆನದೇನ. ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ನಾನಿಡದ ಕೆಲಸ ಮೊದಲಾವು, ನಾನಿಡದ ಕೆಲಸ
ಅಲ್ಲಿ Thank you.